ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಆರೋಗ್ಯ ಇಲಾಖೆಯ ವಿವಿಧ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು ಹಾಗೂ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಸಿ ಮತ್ತು ಡಿ ಗ್ರೂಪ್ ಹೊರಗುತ್ತಿಗೆ ನೌಕರರಿಗೆ ಬಾಕಿ ಇರುವ ವೇತನವನ್ನು ಕೂಡಲೇ ಪಾವತಿಸಬೇಕು ಅಂತ ಆಗ್ರಹಿಸಿ ರಾಯಚೂರು ಜಿಲ್ಲಾ ಆರೋಗ್ಯ ಇಲಾಖೆ ಸಿ ಮತ್ತು ಡಿ ಗ್ರೂಪ್ ಹೊರಗುತ್ತಿಗೆ ನೌಕರರ ಸಂಘ ಹಾಗೂ ಟಿಯುಸಿಐ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಜಿಲ್ಲೆಯಲ್ಲಿ ನೂರಾರು ಹೊರಗುತ್ತಿಗೆ ನೌಕರರು ಹಲವು ವರ್ಷಗಳಿಂದ ಆರೋಗ್ಯ ಇಲಾಖೆಯಲ್ಲಿ ಸೇವೆ ಮಾಡುತ್ತಿದ್ದಾರೆ. ಪ್ರಸಕ್ತ ಸಾಲಿಗೆ ಗುತ್ತಿಗೆ ಪಡೆದಿರುವ ಮೇ ಪಾಪ್ಯುಲರ್ ಎಂಜಿನಿಯರಿಂಗ್ ಏಜೆನ್ಸಿ ಬಳ್ಳಾರಿ ಗುತ್ತಿಗೆ ಒಪ್ಪಂದದ ಷರತ್ತುಗಳನ್ನು ಪಾಲಿಸ್ತಾ ಇಲ್ಲ. ಕಾರ್ಮಿಕರ ವೇತನ ಪಾವತಿ ನಿಯಮದಂತೆ ಪ್ರತಿ ತಿಂಗಳು 7ನೇ ತಾರೀಕಿನ ಒಳಗಡೆ ವೇತನವನ್ನು ಪಾವತಿಸಬೇಕಾಗಿದ್ರೂ ಕೂಡ ನೌಕರರಿಗೆ ಸಮರ್ಪಕವಾಗಿ ವೇತನ ಪಾವತಿ ಆಗ್ತಾ ಇಲ್ಲ. ಈ ಕುರಿತು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿತ್ತು. ವೇತನ ಪಾವತಿ ಮಾಡುವುದಾಗಿ ಭರವಸೆಯನ್ನು ನೀಡಿದ್ರು. ಅದರ ಭರವಸೆಯಂತೆ ಬಾಕಿ ವೇತನ ಪಾವತಿಯಾಗಿಲ್ಲ. ಆಗಸ್ಟ್ 5ರ ಒಳಗೆ ಎಲ್ಲಾ ಅರ್ಹ ನೌಕರರಿಗೆ ಸಂಪೂರ್ಣ ಬಾಕಿ ವೇತನ ಪಾವತಿಸಬೇಕು ಅಂತ ಒತ್ತಾಯಿಸಲಾಗಿತ್ತು. ಬೇಡಿಕೆ ಈಡೇರದ ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಭಟನೆ ಮಾಡಲಾಗ್ತಾ ಇದೆ ಅಂತ ತಿಳಿಸಿದರು. ಸಂದರ್ಭದಲ್ಲಿ ಟಿಯುಸಿಐ ಜಿಲ್ಲಾಧ್ಯಕ್ಷ ಜಿ ಅಡವಿರಾವ್, ನಿರಂಜನ್ ಕುಮಾರ್, ಮಣಿ, ನಿಸರ್ಗ, ನರಸಪ್ಪ, ರಾಯಚೂರು ಶಂಕರಪ್ಪ, ಗುಂಡ್ಸಾಗರ್, ಉಪಾಧ್ಯಕ್ಷರಾದ ಆಂಜನೇಯ ಅರ್ಕೇರಿ, ದ್ಯಾಮಣ್ಣ, ನಾಗರಾಳ್, ಮಲ್ಲಿಕಾರ್ಜುನ್, ಜಗದೀಶ್, ಶರಣಬಸವ, ದೇವರಾಜ್, ನಾಗಯ್ಯ ಚಿಕ್ಕಮಠ್, ಪರಿಜನ ಬೇಗಂ, ಚೈತ್ರ, ಗೌರಮ್ಮ ಎಂ, ಗುಂಡಮ್ಮ, ಯಲ್ಲಪ್ಪ, ಅನ್ವರಿ, ವೆಂಕಟೇಶ್ ಸೇರಿದಂತೆ ಹಲವು ನೌಕರರು, ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ವರದಿ ವೀರನಗೌಡ, ಗಾರಲ್ದಿನಿ, ರಾಯಚೂರು. ಇಲಾಖೆಯ ಸಿ ಮತ್ತು ಡಿ ಗ್ರೂಪ್ ನೌಕರರ ಸಂಘದ ನೇತೃತ್ವದಲ್ಲಿ ಇವತ್ತೇನು ಇಲ್ಲಿ ಧರಣಿ ಹೋರಾಟ ಆರಂಭ ಆಗಿದೆ. ನಮ್ಮ ಪ್ರಮುಖವಾದ ಬೇಡಿಕೆ ಏನಂದ್ರೆ, ಇದುವರೆಗೆ ಕೆಲಸ ಮಾಡಿದ ಕಾರ್ಮಿಕರಿಗೆ ಸಂಬಳ ಪಾವತಿ ಆಗಿಲ್ಲ. ಈ ವರ್ಷ 6 ತಿಂಗಳ, 5 ತಿಂಗಳ, 4 ತಿಂಗಳ, 3 ತಿಂಗಳ, 1 ತಿಂಗಳ ಈ ರೀತಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು DHO ಆಫೀಸ್ನಿಂದ ಆಕ್ಚುಲಿ ಸಂಬಳವನ್ನ ಪಾವತಿ ಮಾಡಿಲ್ಲ. ಜೊತೆಗೆ ಈ ಕಳೆದ 10 ವರ್ಷಗಳಿಂದ ಗುತ್ತಿಗೆ ಏಜೆನ್ಸಿಗಳ ಮೂಲಕ ನಮ್ಮ ಕಾರ್ಮಿಕರು ದುಡಿಸ್ತಾ ಇದ್ದಾರೆ. ಕಳೆದ 3 ವರ್ಷದಿಂದ ಕೂಡ ಆಕ್ಚುಲಿ ಸಂಬಳವನ್ನು ಗರಿತಾ ಇದ್ದಾರೆ, ಸಂಬಳವನ್ನು ಕಳ್ತನ ಮಾಡ್ತಾ ಇದ್ದಾರೆ. 2024ರಲ್ಲಿ ಸಂಬಳ ಕಳ್ತನ ಆಗಿದೆ, 2025ರಲ್ಲಿ ಸಂಬಳ ಕಳ್ತನ ಆಗಿದೆ, 2026ರಲ್ಲಿ ಕೂಡ ಸಂಬಳ ಕಳ್ತನ ಆಗಿದೆ. ಹಾಗಾಗಿ ಕಳ್ತನ ಸಂಬಳ ನಮ್ಗೆ ಬರಬೇಕು, ತಪ್ಪಿಸಿದರೆ ಶಿಕ್ಷೆ ಆಗಬೇಕನ್ನೋದು ಮೊಟ್ಟ ಮೊದಲ ಬೇಡಿಕೆ ಒಂದು. ಎರಡನೇದಾಗಿ ಮೇ 22ನೇ ತಾರೀಕು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವೇತನವನ್ನ ಜಾಸ್ತಿ ಮಾಡಿದ್ದು, 63% ಪರಿಷ್ಕೃತ ವೇತನವನ್ನು ಘೋಷಣೆ ಮಾಡಿದ್ದು. ಇವಾಗ ತಡೆ ಹಿಡಿದಿದ್ದಾರೆ. ಇದು ತಡೆ ಹಿಡಿದು ಮೋಸ ಮತ್ತು ದಗಾಕೋರ ತನಕ ಕೂಡಲೇ ಆಕ್ಚುಲಿ ಈ ಸಂಬಳ ತಡೆಯನ್ನು ವಾಪಸ್ ತಗೊಂಡು ರಾಜ್ಯದ ಎಲ್ಲ ಕಾರ್ಮಿಕರಿಗೆ ಹೊಸ ಸಂಬಳ ಕೊಡಬೇಕನ್ನೋದು ಎರಡನೇ ಬೇಡಿಕೆ. ಮೂರನೇದು ಆರೋಗ್ಯ ಕಾರ್ಮಿಕರ ಪ್ರಾವಿಡೆಂಟ್ ಫಂಡ್, ESI ಮತ್ತು ಲೀಗಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಏನಾಗಿದೆ ಇವನ್ನೆಲ್ಲ ತಿಂದು ಹತ್ತಿಕ್ಕೆ ಹಾಳು ಮಾಡಿದ್ದಾರೆ. ಅದೆಲ್ಲ ಬೇಕಂತೇಳಿ ಹೋರಾಟ ಶುರುವಾಗಿದೆ. ಹೋರಾಟವನ್ನು ಮುಂದುವರಿಸ್ತೀವಿ. ಆರ್ ಮಾನ್ಸಯ್ಯ, ಗೌರವಾಧ್ಯಕ್ಷ, ರಾಯಚೂರು ಜಿಲ್ಲಾ ಆರೋಗ್ಯ ಇಲಾಖೆ ಸಿ ಮತ್ತು ಡಿ ಗ್ರೂಪ್ ನೌಕರರ ಸಂಘ. ಈ ವಿಷಯ. ಥ್ಯಾಂಕ್ ಯು.